ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರೂಪಾ ಸುರೇಶ್ ಕ್ರಿಯೇಟಿವ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನನ್ನ ಇವತ್ತಿನ ವ್ಲಾಗಲ್ಲಿ ನಮ್ಮ ರಿಲೇಟಿವ್ ಮದುವೆಗೆ ಹೋಗ್ತಾ ಇದ್ದೀವಿ, ಅದರದ್ದೇ ವ್ಲಾಗ್ ಮಾಡ್ತಾ ಇದ್ದೀನಿ ನಾನಿವತ್ತು. ಸೊ ನಾವಿವತ್ತು ಒಂದು 5:30 ಹಂಗೆ 5:30ಗೆ ಮನೆ ಬಿಟ್ಟು 6:30 ಅಷ್ಟೊತ್ತಿಗೆ ಚೌಟ್ರಿಗೆ ಬಂದು ತಲುಪಿದ್ವಿ. ಸೊ ನಾನಿವತ್ತು ಈ ರೀತಿಯಾಗಿ ರೆಡಿಯಾಗಿದ್ದೀನಿ. ಹೆಂಗೆ ಕಾಣಿಸ್ತಾ ಇದ್ದೀನಿ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸೊ ನಾವು ಬಂದಿರೋ ಮದುವೆ ಬಂದು ನಮ್ಮ ಅತ್ತೆಯವರ ಅಣ್ಣನ ಮೊಮ್ಮಗಳ ಮದುವೆ. ಸೊ ಆ ಮದುವೆಗೆ ನಾವೆಲ್ಲರೂ ಬಂದಿದ್ದೀವಿ. ಸೊ ನಾವೆಲ್ಲರೂ ರೆಡಿಯಾಗಿಬಿಟ್ಟು ಒಂದು ಸೆಲ್ಫಿ ತೊಗೊಂಡಿದ್ದಾಯಿತು, ಒಂದು ಸಿಂಪಲ್ಲಾಗಿ ಒಂದು ವಿಡಿಯೋ ಕ್ಲಿಪ್ ಕೂಡ ಮಾಡ್ಕೊಂಡಿದ್ದಾಯಿತು. ಇದಾಗಿದ ಮೇಲೆ ಕಾಫಿ ಕುಡಿದು ಬರೋಣ ಅಂತ ಹೇಳಿ ಕೆಳಗಡೆ ಹೋಗಿದ್ವಿ. ಕಾಫಿ ಕುಡ್ಕೊಂಡು ಬಜ್ಜಿ ತಿಂದ್ಕೊಂಡು ಮತ್ತೆ ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಮೇಲ್ಗಡೆ ಬಂದ್ವಿ. ಅಷ್ಟರಲ್ಲಿ ಸ್ಟೇಜ್ ಎಲ್ಲ ಪೂರ್ತಿಯಾಗಿ ನೀಟಾಗಿ ರೆಡಿಯಾಗಿತ್ತು. ಸೊ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೆ. ನಾವಿನ್ನೂ ಸ್ವಲ್ಪ ರೆಡಿ ಆಗ್ತಾ ಇರುವಾಗಲೇ ಗೆಸ್ಟ್ ಬಂದರು. ಇವತ್ತಿನ ಮದುವೆಗೆ ಸ್ಪೆಷಲ್ ಗೆಸ್ಟ್ ಯಾರು ಅಂತ ಹೇಳಿದ್ರೆ ವಾಟಾಳ್ ನಾಗರಾಜ್ ಅವರು. ಸೊ ಅವ್ರು ಬಂದಿದ ತಕ್ಷಣ ಎಲ್ಲರಿಗೂ ಅಲ್ಲಿ ಹೋಗಿ ಮುಂದೆಗಡೆ ನಿಂತ್ಕೊಂಡ್ಬಿಟ್ಟಿದ್ರು. ನಾವಿನ್ನು ಮೇಲ್ಗಡೆನೇ ಇದ್ವಿ. ಸೊ ಕೆಳಗಡೆ ಹೋದರೆ ನೋಡಲಿಕ್ಕಾಗಿಲ್ಲ, ಮೇಲ್ಗಡೆನೇ ಬೆಟರ್ ಅಂತ ಹೇಳಿ ಮೇಲೇ ನಿಂತ್ಕೊಂಡು ನೋಡ್ತಾ ಇದ್ವಿ. ಆವಾಗ ತಾನೇ ಸ್ಟಾರ್ಟ್ ಆಯಿತು ರಿಸೆಪ್ಷನ್ನು. ಫಸ್ಟು ಹುಡುಗಿ ಹಾರ ಎಲ್ಲ ಬದಲಾಯಿಸ್ಕೊಂಡ್ರು. ಅಲ್ಲಿ ತನಕ ವಾಟಾಳ್ ನಾಗರಾಜ್ ಅವರು ಅಲ್ಲೇ ನಿಂತ್ಕೊಂಡಿದ್ದಾರೆ ಪಕ್ಕದಲ್ಲಿ ನೋಡಿ. ಸೊ ನಿಂತ್ಕೊಂಡಿದ್ರು ಅವ್ರದ್ದು ಇದು ಹಾರ ಎಲ್ಲ ಬದಲಾಯಿಸ್ಕೊಳ್ಳೋ ತನಕ. ಅದಾಗಿದ್ಮೇಲೆ ಅವರು ಫಸ್ಟು ಫೋಟೋಗೆ ಅವರೇ ಬಂದಿದ್ದು. ಸೊ ಹುಡುಗಿಯವರ ತಾತನ ಮನೆಗೆ ವಾಟಾಳ್ ನಾಗರಾಜ್ ಅವರು ವಾಟಾಳ್ ನಾಗರಾಜ್ ಅವ್ರಿಗೆ ತುಂಬ ಬೇಕಾದವರು, ತುಂಬ ಆತ್ಮೀಯರು. ಸೊ ಅವ್ರ ಮನೆಗೆ ಒಡನಾಟ ಇದೆ ಅವ್ರ ಜೊತೆ. ಸೊ ಹೋಗಿ ಬಂದು ಎಲ್ಲ ಮಾಡ್ತಾ ಇರ್ತಾರೆ. ಇವ್ರ ಮನೆಯವರು ಅವ್ರ ಮನೆಗೆ ಹೋಗ್ತಾ ಇರ್ತಾರೆ, ಅವ್ರ ಮನೆಯವರು ಇವ್ರ ಮನೆಗೆಲ್ಲ ಬರ್ತಾ ಇರ್ತಾರೆ. ತುಂಬಾ ಒಡನಾಟ ಇದೆ ಅವ್ರಿಗೆ. ಹಾಗಾಗಿ ಅವರು ಅವರ ಮೊಮ್ಮಗಳ ಮದುವೆಗೆ ಬಂದಿದ್ದರು. ಸೊ ಹಾಗೇ ಮದುಮಗಳ ಅಜ್ಜಿ ಮಾಡ್ತಾಯಿದ್ದ ಹುಳ್ಳಿ ಸಾಂಬಾರು, ಬಸ್ಸಾಂಬಾರು ಅಂತಂದರೆ ವಾಟಾಳ್ ನಾಗರಾಜ್ ಅವ್ರಿಗೆ ತುಂಬ ಇಷ್ಟ ಅಂತೆ. ಸೊ ಅವ್ರು ಯಾವಾಗಲೇ ಬೆಂಗಳೂರಿಂದ ಮೈಸೂರಿಗೆ ಬರ್ತಾರೆ ಅಂತ ಅಂದರೆ ಮುಂಚೆನೇ 3 ದಿವಸ ಮುಂಚೆನೇ ಫೋನ್ ಮಾಡಿರ್ತಿದ್ರಂತೆ ಬರ್ತೀನಿ ಅಂತೇಳಿ. ಆವಾಗ ಅವರು 3 ದಿವಸ ಮುಂಚೆನೇ ಅವ್ರಿಗೆ ಹುಳ್ಳಿಕಾಳು ಸಾಂಬಾರನ್ನ ರೆಡಿ ಮಾಡಿ ಇಡ್ತಿದ್ರಂತೆ. ಅಂದರೆ ಅದನ್ನು 3 ದಿವಸ ಚೆನ್ನಾಗಿ ಸೌದೆ ಒಲೆಯಲ್ಲಿ ಬೇಯಿಸಿ ಅದನ್ನು ಚೆನ್ನಾಗಿ ಕುದಿಸಿ ಬಸ್ಸಾಂಬಾರನ್ನ ಮಾಡೋರಂತೆ. ತುಂಬಾ ಟೇಸ್ಟಿಯಾಗಿರ್ತಿತ್ತಂತೆ. ಅವರು 3 ದಿನದವರೆಗೂ ಅದನ್ನು ಇಟ್ಕೊಂಡು ತಿಂತಿದ್ರಂತೆ. ಸೊ ಅಷ್ಟು ತುಂಬ ಕ್ಲೋಸ್ ಇರುವಂಥ ಒಂದು ಫ್ಯಾಮಿಲಿ. ಸೊ ವಾಟಾಳ್ ನಾಗರಾಜ್ ಅವ್ರಿಗೆ ಸನ್ಮಾನ ಎಲ್ಲ ಅಂದರೆ ಶಾಲು ಎಲ್ಲ ಹಾಕಿ ಹಾರ ಎಲ್ಲ ಹಾಕಿ ಒಂದು ಗೌರವನ ಕೂಡ ಸೂಚಿಸಿದ್ರು. ಅವರನ್ನು ನೋಡಿ ನನಗೆ ಎಷ್ಟು ಸಿಂಪಲ್ ಅಲ್ಲ ಅಂತ ಅನ್ನಿಸ್ತು. ಯಾವುದೇ ಆಡಂಬರ ಇಲ್ಲ, ಏನಿಲ್ಲ. ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ರು. ಹುಡುಗಿ ಹಾರ ಎಲ್ಲ ಬದಲಾಯಿಸ್ಕೊಳ್ಳೋ ತನಕ ನಾವು ಮೇಲೆ ಸ್ಟೇಜ್ ಮೇಲೆ ಹೋಗೋದು ಬೇಡ ಅಂತೇಳಿ ಕುತ್ಕೊಂಡಿದ್ರು ಸ್ವಲ್ಪ ಹೊತ್ತು. ಆಮೇಲೆ ಎಷ್ಟು ಆತ್ಮೀಯವಾಗಿ ಅವ್ರ ಫ್ಯಾಮಿಲಿಯವ್ರನ್ನೆಲ್ಲ ಮಾತಾಡ್ಸಿದ್ರು. ಸೊ ಎಷ್ಟು ಸಿಂಪಲ್ ಅಂತ ಅನ್ನಿಸ್ತು ನನಗೆ. ಆಮೇಲೆ ಒಂಥರ ಏನೋ ಖುಷಿ ಅನ್ನಿಸ್ತು. ನಮ್ಮ ಫ್ಯಾಮಿಲಿಯವರ ಒಂದು ಮದುವೆಗೆ ಅವ್ರು ಬಂದು ಮದುಮಕ್ಕಳಿಗೆ ವಿಶ್ ಮಾಡಿದ್ದು, ಅವ್ರ ಜೊತೆ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ದು ಎಲ್ಲದನ್ನು ನೋಡಿ ತುಂಬಾ ಖುಷಿ ಅನ್ನಿಸ್ತು. ಹಾಗೆ ಅವ್ರ ಜೊತೆ ಅವ್ರ ಮಕ್ಕಳು ಕೂಡ ಬಂದಿದ್ದರು. ಅವ್ರ ಮಗಳು ಈ ಕಡೆ ಇರೋದು, ಇನ್ನೊಬ್ಬರು ಅವ್ರ ಮಗ ಅನಿಸುತ್ತೆ, ಮಗನೋ ಅಥವಾ ಅಳಿಯನೋ ನಂಗೆ ಸರಿಯಾಗಿ ಗೊತ್ತಾಗಲಿಲ್ಲ. ಬಟ್ ಅವರು ಕೂಡ ಬಂದಿದ್ದರು. ಅವರು ಅಷ್ಟೇ ಅವ್ರ ಥರನೇ ಎಷ್ಟು ಸಿಂಪಲ್ಲಾಗಿದ್ದರು. ಯಾವುದೇ ಒಂದು ರೇಷ್ಮೆ ಸೀರೆನೋ ಅಥವಾ ಮೈತುಂಬ ಒಡವೆನೋ ಎಲ್ಲ ಹಾಕ್ಕೊಂಡೇ ಇರಲಿಲ್ಲ. ಎಷ್ಟು ಸಿಂಪಲ್ಲಾಗಿ ಬಂದಿದ್ದರು. ಸೊ ನನಗಂತೂ ಅವ್ರನ್ನ ನೋಡಿ ಫುಲ್ ಖುಷಿ ಆಯಿತು. ಇದು ಅವರ ಫುಲ್ ಫ್ಯಾಮಿಲಿ. ಇದು ಮದುಮಗಳ ತಾತನ ಮನೆಯ ಫುಲ್ ಫ್ಯಾಮಿಲಿ. ಸೊ ಅವ್ರ ಜೊತೆ ಒಂದು ಫೋಟೋನ ತೊಗೊಂಡಿದ್ರು. ಸೊ ಇದೆಲ್ಲ ಆಗಿದ್ಮೇಲೆ ನಾವು ಕೂಡ ಒಂದಷ್ಟು ಸೆಲ್ಫೀಸು ವೀಡಿಯೋಸು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಕುತ್ಕೊಂಡಿದ್ವಿ. ಸೊ ಇದು ನಮ್ಮ ಅತ್ತೆ ಮಗ, ಅತ್ತೆದಿರಿಬ್ಬರು, ಸೌಮ್ಯ ಮತ್ತು ಅಮ್ಮು, ಇಷ್ಟು ಜನ ಇರುವಂಥದ್ದು ಒಂದು ಫೋಟೋ ತೊಗೊಂಡ್ವಿ. ಅದಾದಮೇಲೆ ಹೊರಗಡೆ ಒಂದು ಫೋಟೋ ಗ್ಯಾಲರಿ ಅಂತ ಮಾಡಿರ್ತಾರಲ್ಲ, ಅಲ್ಲಿ ಫೋಟೋಸ್ ತಗೊಳ್ಳೋಣ ಅಂತ ಹೋಗಿ ನನ್ನ ಸಿಸ್ಟರ್ ಜೊತೆ ಒಂದು ಫೋಟೋನ ತೊಗೊಂಡೆ.
ಫೋಟೋ ಶೂಟ್ ನಡೀತಾ ಇದೆ ಎಲ್ಲರದ್ದು ಇಲ್ಲಿ. ಫೋಟೋ ಗ್ಯಾಲರಿ ಹತ್ರ ಫೋಟೋಸ್ ತಗೊಳ್ಳೋಣ ಅಂತ ಬಂದ್ವಿ. ಎಲ್ಲರೂ ಒಬ್ಬೊಬ್ಬರೇ ಆ್ಯಡ್ ಆದರು. ಇಲ್ಲಿ ವಿಡಿಯೋ ಮಾಡ್ತಿರುವಾಗ ಲತಾ ಬಂದ್ಲು, ನಾನು ಇರ್ತೀನಿ ನಿಮ್ಮ ಬ್ಲಾಗಲ್ಲಿ ಅಂತೇಳಿ. ಸೊ ಅವಳ ಹತ್ರ ಒಂದು ವಿಡಿಯೋ ಮಾಡಿಕೊಂಡೆ. ಸೊ ನಾವಿಬ್ಬರು ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು, ಸಿಂಗಿಂಗ್ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ಸೊ ನಾವಿಲ್ಲಿ ಸಿಸ್ಟರ್ಸ್ ಎಲ್ಲರೂ ಅಮ್ಮು ಜೊತೆ ಒಂದು ಸೆಲ್ಫಿ ತೊಗೊಂಡ್ವಿ. ಒಂದಷ್ಟು ಅಮ್ಮು ನಾನು ಒಂದಷ್ಟು ಸೆಲ್ಫೀಸ್ನ ತೊಗೊಂಡ್ವಿ, ಒಂದಷ್ಟು ಸಿಂಗಲ್ ಫೋಟೋಸ್ ಎಲ್ಲ ತೊಗೊಂಡ್ವಿ. ಸೊ ಒಂದು ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಇದೆಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೆ ಬಂದ್ವಿ. ಊಟದಲ್ಲೇ ಆ್ಯಸ್ ಯೂಶುವಲ್ ಎಲ್ಲ ಥರದ ಅಡುಗೆಗಳು ಇತ್ತು. ಸ್ಪೆಷಲಾಗಿ ದೋಸೆ ಇತ್ತು. ಸೊ ಚೆನ್ನಾಗಿ ಎಲ್ಲರೂ ಊಟ ಮಾಡಿದ್ವಿ. ಸೊ ನಾನು ಆಲ್ಮೋಸ್ಟ್ ಸೈಡ್ಸ್ನ ತಿನ್ಕೊಂಡ್ಬಿಡ್ತೀನಿ, ರೈಸು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಹಾಗಾಗಿ ಸೈಡ್ಸ್ ಎಲ್ಲದನ್ನು ಖಾಲಿ ಮಾಡಿದೆ. ಅಡುಗೆ ಸೂಪರಾಗಿತ್ತು. ಸೊ ಇದನ್ನೆಲ್ಲ ಮುಗಿಸ್ಕೊಂಡ್ಮೇಲೆ ಇವಾಗ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗಿದೆ. ಸೊ ನಾನು ಆಲ್ಮೋಸ್ಟು ಶಾಸ್ತ್ರಗಳದ್ದು ವಿಡಿಯೋ ಎಲ್ಲ ಮದುವೆಗಳದ್ದೂ ವಿಡಿಯೋ ಮಾಡಿ ಹಾಕಿದ್ದೀನಿ. ಇಲ್ಲಿ ಸಾಧ್ಯವಾದಷ್ಟು ಶಾಸ್ತ್ರಗಳನ್ನ ಕಡಿಮೆ ಮಾಡ್ತೀನಿ, ಯಾಕಂದರೆ ನಿಮಗೂ ನೋಡಿ ನೋಡಿ ಬೋರ್ ಆಗ್ಬೋದು ಅನ್ನೋ ಕಾರಣಕ್ಕೆ ಆದಷ್ಟು ಕಡಿಮೆ ಮಾಡಿ ಸ್ವಲ್ಪ ಕ್ಲಿಪ್ಪಿಂಗ್ ಅಷ್ಟೇ ಹಾಕ್ತೀನಿ. ಸೊ ಈ ರೀತಿ ತಟ್ಟೆ ಸಾಮಾನು ಜೋಡಿಸೋದು ಅಂತ ಹೇಳ್ತೀವಲ್ವ, ಹಾಗಾಗಿ ಎಲ್ಲದನ್ನು ಕೂಡ ಇಲ್ಲಿ ರೆಡಿ ಮಾಡಿ ಜೋಡಿಸಿಟ್ಟಿದ್ದಾರೆ. ಈಗ ಮದುಮಗಳಿಗೆ ಬರೋದಕ್ಕೋಸ್ಕರ ವೇಟಿಂಗು. ಮದುಮಗಳು ಬಂದಿದ್ದ ತಕ್ಷಣ ಜಸ್ಟು ಅರಿಶಿನ ಕುಂಕುಮ ಅಕ್ಷತೆನ ಹಾಕಿ ಸೀರೆನ ಕೊಡ್ತಾರೆ ಅವಳಿಗೆ. ಅದಾದಮೇಲೆ ಅವಳು ಸೀರೆ ಹಾಕ್ಕೊಂಬರ್ಬೇಕು. ಅದಾಗಿದ್ಮೇಲೆ ಶಾಸ್ತ್ರಗಳು ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟರಲ್ಲಿ ಸೀರೆ ಕೊಡ್ತಿದ್ದಾರಲ್ವ, ಅವಳು ಸೀರೆ ಹಾಕ್ಕೊಂಬರೋ ತನಕ ನಾನು ಇಲ್ಲಿ ಕೂತ್ಕೊಂಡಿರೋರ್ನೆಲ್ಲ ಒಂದಷ್ಟು ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೆ. ನಮ್ಮ ಕಡೆ ಫಂಕ್ಷನ್ಸ್ ವೀಡಿಯೋಗಳನ್ನೆಲ್ಲ ನೀವು ಎಲ್ಲರೂ ಆಲ್ಮೋಸ್ಟ್ ನೋಡಿರ್ತೀರ ಅಂತ ಅಂದ್ಕೊತೀನಿ. ನೀವೆಲ್ಲರೂ ನೋಡಿದರೆ ನಿಮಗೆ ಗೊತ್ತೇ ಇರುತ್ತೆ ನಾವೆಲ್ಲರೂ ಸೇರಿದಾಗ ಎಷ್ಟೆಲ್ಲ ಫನ್ ಮಾಡ್ತೀವಿ, ಮಜಾ ಮಾಡ್ತೀವಿ, ನಗಾಡ್ತೀವಿ ಅಂತ ಅನ್ನೋದೆಲ್ಲ ನಿಮಗೆ ಗೊತ್ತೇ ಇರುತ್ತೆ. ಸೊ ಈ ಮದುವೆನಲ್ಲೂ ಅದೇನೂ ತಪ್ಪಿಲ್ಲ. ಸೊ ಎಲ್ಲರೂ ತುಂಬಾ ನಗಾಡ್ತಾಯಿದ್ವಿ. ಇಲ್ಲಿ ಎಷ್ಟು ನಗಾಡ್ತಾಯಿದ್ವಿ, ಎಷ್ಟು ಮಜಾ ಮಾಡ್ತಾಯಿದ್ವಿ ಅನ್ನೋದನ್ನು ನೋಡಿ. ಮತ್ತು ನಮ್ಮ ಫ್ಯಾಮಿಲಿಯವರೆಲ್ಲರೂ ಕೂಡ ನನ್ನದು ವ್ಲಾಗ್ಸ್ನ ನೋಡೋದ್ರಿಂದ ಎಲ್ಲರದ್ದು ಕೂಡ ನಾನು ಆಲ್ಮೋಸ್ಟ್ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲರೂ ನಾನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ಇಷ್ಟಪಡ್ತೀರಾ ಅವರೆಲ್ಲನೂ ನೋಡಿ ಎಂಜಾಯ್ ಮಾಡಿ. ಆಮೇಲೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಮಾತಾಡಿದ್ದು ನಮ್ಮತ್ತೆ. ನಂದು ವಾಯ್ಸ್ ಹಂಗೆ ಹಾಕಬೇಡ ಅಂತ ಹೇಳ್ತಾಯಿದ್ರು, ನಾನು ಆದರೂ ಹಾಕಿದ್ದೀನಿ. ಪಾರ್ಟಿ ಮಾಡ್ತಿದ್ದೀವಿ ನಾವಿಬ್ಬರು. ಎಲ್ಲರೂ ಶಾಸ್ತ್ರ ಮಾಡ್ತಿದ್ರೆ ಪಾರ್ಟಿ ಮಾಡ್ತಿದ್ದೀವಿ. ಸಾನ್ವಿ ಎಲ್ಲರೂ ಶಾಸ್ತ್ರ ಮಾಡ್ತಾಯಿದ್ರು. ನಾನು ಸಾನು ಇಬ್ಬರೂ ಮಾವಿನಕಾಯಿ ತಿಂತಾಯಿದ್ವಿ. ಆಮೇಲೆ ಎಲ್ಲರೂ ನೀವಿಬ್ಬರೇ ತಿಂತಿದ್ದೀರಾ ನಮಗೆಲ್ಲರೇ ಅಂತಯಿದ್ರು. ಆಮೇಲೆ ಸರಿ ಅಂತೇಳಿ ಕಟ್ ಮಾಡ್ಕೊಂಬಂದು ಎಲ್ಲರಿಗೂ ಮಾವಿನಕಾಯಿ ಕೊಟ್ವಿ. ಸೊ ಎಲ್ಲರೂ ನಿದ್ದೆಗೆ ಇಡಬೇಕಿತ್ತಲ್ಲ, ಹಂಗಾಗಿ ಎಲ್ಲರೂ ಟೀ ಬೇಕು ಅಂತ ಕೇಳ್ತಾಯಿದ್ರು. ಆಮೇಲೆ ಮನು ಹೋಗಿ ನಮ್ಮ ರಿಲೇಟಿವ್ ಆಗಿರೋದ್ರಿಂದ ಅಡುಗೆಯವರು ಹೆಲ್ಪ್ ಆಯಿತು. ಹೋಗಿ ಅವ್ನು ಟೀ ಮಾಡಿಸ್ಕೊಂಬಂದ ಎಲ್ಲರಿಗೂ ಕೂಡ. ಸೊ ಟೀ ಮಾಡಿಸ್ಕೊಂಬಂದು ಎಲ್ಲರಿಗೂ ಟೀ ಕೊಡ್ತಾಯಿದ್ದ. ಹಾಗೆ ಎಲ್ಲರೂ ಶಾಸ್ತ್ರ ಮಾಡಲಿಕ್ಕೆ ಎಲ್ಲರೂ ಎಚ್ಚರವಾಗಿ ಕೂತ್ಕೊಂಡಿದ್ವಲ್ಲ ಲೇಡೀಸ್ ಒಂದಷ್ಟು ಜನ, ಎಲ್ಲರೂ ಮಾತಾಡಿಕೊಂಡು ತಮಾಷೆ ಮಾಡ್ಕೊತ ಟೀ ಎಲ್ಲ ಕುಡಿದ್ವಿ. ನಾವು ಮಾವಿನಕಾಯಿ ತಿಂದು ಟೀ ಕುಡಿಯೋ ಗ್ಯಾಪಲ್ಲಿ ಮಡ್ಲು ತುಂಬ ಶಾಸ್ತ್ರ ಆಗೇ ಹೋಗಿತ್ತು. ಶಾಸ್ತ್ರನ ಮುಗಿಸಿ ಅವರು ಕಡಲೆ ಕೊಡ್ಲಿಕ್ಕೆ ತರ್ತಾ ಇದ್ದಾರೆ, ನಾವು ನೋಡೇ ಇಲ್ಲ. ನಿಜ ಮೂರು ಬರ್ಬೇಕಾ? ಎಷ್ಟು ನಿನ್ನ ಮಗಳದು? ಅವ್ರ ಮಗಳಕ್ಕೆ ಅವರೇ ಕೊಡಕ್ಕೆ ಬರೋಕ್ಕಾಗಲ್ಲ, ನಾವೇ ಕೊಡ್ತೀವಿ. ಮಡ್ಲು ತುಂಬ ಶಾಸ್ತ್ರ ಎಲ್ಲ ಹಾಗೆ ಹೋಗಿತ್ತು. ನಾನು ಆಗಲೇ ಹೇಳ್ದಂಗೆ ನಾವು ಮಾತಾಡ್ತಾ ಅದು ಇದು ನಗಾಡ್ಕೊತ ಸರಿಯಾಗಿ ನೋಡ್ಕೊಳ್ಳೇ ಇಲ್ಲ. ಆನಂತರ ಬಳೆ ಶಾಸ್ತ್ರಕ್ಕೆ ಶುರು ಮಾಡ್ತಾಯಿದ್ರು. ಆವಾಗ ನಮ್ಮನ್ನ ಆ್ಯಕ್ಚುಲಿ ಪುರೋಹಿತರು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ನಮ್ಮ ರಿಲೇಟಿವೇನೇ ಅವರು, ಚೆನ್ನಪ್ಪಣ್ಣ ಅಂತ ಹೇಳಿ. ಅವರು ಬಳೆ ಶಾಸ್ತ್ರ ಎಲ್ಲ ಬಂದಾಗ ಅಲ್ಲಿ ಅಕ್ಕಪಕ್ಕದಲ್ಲಿ ಯಾರು ಲೇಡೀಸ್ ಇರ್ತಾರೋ ಅವರನ್ನೆಲ್ಲ ಕರೆದ್ಬಿಟ್ಟು ಹಾಡೆಲ್ಲ ಹೇಳ್ಸೋದನ್ನು ಮಾಡ್ತಾಯಿರ್ತಾರೆ. ಹಾಗಾಗಿ ಅವರು ಕೂಗ್ತಾಯಿದ್ರು, ಬನ್ನಿ ಹಾಡು ಹೇಳೋಣ ಅಂತೇಳಿ. ಹಾಗಾಗಿ ಅವಾಗ ಅಲ್ಲಿ ಹೋಗಿ ಕೂತ್ಕೊಂಡು ಸಾಂಗ್ ಹೇಳ್ತಾಯಿದ್ವಿ. ಎಷ್ಟು ಬೀಳ್ತಿ
ಯಶುದ್ ಯಾರು ನೀನು ಮಡ್ಗೋದ್ನ ನಾನು ಅಮ್ಮು ಲತಾ ಶೀಲಕ್ಕ ಸವಿತಕ್ಕ ಎಲ್ಲರೂ ಸೇರಿಕೊಂಡು ಭಾಗ್ಯದ ಬಳೆಗಾರ ಸಾಂಗ್ ಎಲ್ಲ ಹಾಡಿದ್ದಾಯಿತು ಮತ್ತು ಹಸಿರು ಗಾಜಿನ ಬಳೆಗಳೇ ಹಾಡೋಣ ಅಂತ ಅಂದ್ಕೊಂಡು ಹಾಡ್ತಾ ಹಾಗೇ ಒಂದು ರೀಲ್ಸಿಗೆ ಅಂತ ಒಂದು ವಿಡಿಯೋ ಕೂಡ ಶೂಟ್ ಮಾಡಿಕೊಂಡೆ. ಹಾಗೇ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡೆ ಹುಡುಗಿದು ರೀಲ್ಸ್ಗೆ ಅಪ್ಲೋಡ್ ಮಾಡಲಿಕ್ಕಾಗತ್ತೆ ಅಂತ. ಹಾಗೆ ರೀಲ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ. ಮತ್ತು ನಾವು ಹಾಡು ಹೇಳ್ತಾ ಒಂದಷ್ಟು ಫನ್ ಮಾಡ್ಕೊತ ನಗಾಡ್ಕೊತ ಎಲ್ಲ ಮಾತಾಡ್ಕೊತಾ ಇದ್ವಿ. ತಾಳಿ ಕಟ್ಟೋದಕ್ಕೆ ಯಾವ ಸಾಂಗ್ ಇದೆ, ಹಾಗೆ ಕಾಶಿ ಯಾತ್ರೆಗೆ ಯಾವ ಸಾಂಗ್ ಇದೆ, ಮತ್ತು ಎಲ್ಲದಕ್ಕೂ ಸಾಂಗ್ಗಳನ್ನ ಹೇಳ್ತಿರಲ್ವ, ಮತ್ತು ಒನಕೆ ಶಾಸ್ತ್ರಕ್ಕೆ ಯಾವ ಸಾಂಗ್ ಇದೆ ಹೇಳಿ ಅಂತ ಅಂದ್ಕೊಂಡು ಪುರೋಹಿತರನ್ನೆಲ್ಲ ರೇಗಿಸ್ಕೊಂಡು ಹಾಗೆ ಒಂದಷ್ಟು ಫನ್ ಮಾಡ್ಕೊತ ನಗಾಡ್ಕೊಂಡಿದ್ವಿ. ಅದೆಲ್ಲ ಆಗೋ ಅಷ್ಟೊತ್ತಿಗೆ ಬಳೆ ಶಾಸ್ತ್ರ ಮುಗ್ದೇ ಹೋಯಿತು. ನಾವು ಆ ಕಡೆಗೆ ಸರಿಯಾಗಿ ನೋಡ್ಕೊಳ್ಳೇ ಇಲ್ಲ. ಆಮೇಲೆ ಎಲ್ಲರಿಗೂ ಅಲ್ಲಿದ್ದು ಮುತ್ತೈದರಿಗೆ ಎಲ್ಲರಿಗೂ ಕುಂಕುಮನ ಕೊಟ್ಟರು ಮತ್ತು ಎಲ್ಲರಿಗೂ ಬಳೆಗಳನ್ನ ಕೊಟ್ಟರು. ಬಳೆಗಳೆಲ್ಲ ತೊಟ್ಕೊಂಡು ಸರಿ ಅಂತ ನಾನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ಮಾಡಿಕೊಂಡೆ. ಒನಕೆ ಶಾಸ್ತ್ರದ್ದು ಹುಡುಗನ್ನ ಕೂರಿಸಿ ಒನಕೆ ಶಾಸ್ತ್ರ ಮಾಡಿದ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ನ ಮಾಡಿಕೊಂಡೆ. ನೋಡಿ ಇಷ್ಟು ಜನ ಎಚ್ಚರವಾಗಿದ್ದರು, ಒಂದಷ್ಟು ಲೇಡೀಸು ಒಂದಷ್ಟು ಜೆಂಟ್ಸ್ ಕೂಡ ಎಚ್ಚರವಾಗಿದ್ದರು. ಕೆಲವರೆಲ್ಲ ಮೇಲ್ಗಡೆ ಹೋಗಿ ಮಲ್ಕೊಂಬಿಟ್ಟಿದ್ರು. ಸೊ ಇದಿಷ್ಟು ನೈಟ್ ಶಾಸ್ತ್ರಗಳು ಇದೆಲ್ಲ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 2:30 ಏನೋ ಆಗಿತ್ತು. ನಾವು ಒಂದು 1 ಅವರ್ ಆದರೂ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಒಂದು 1 ಅವರು ಮಲ್ಕೊಂಡ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಇರುತ್ತೆ ಬೆಳಗ್ಗೆಗೆ ಅಂತ ಅಂದ್ಕೊಂಡ್ವಿ. ಇಲ್ಲಿ ಬ್ಲೂ ಕಲರ್ ಸ್ಯಾರಿ ಹಾಕ್ಕೊಂಡಿರೋದು ಮದುಮಗಳ ಅಮ್ಮ. ಬೆಳಗ್ಗೆಗೆ ಅಡುಗೆ ರೆಡಿ ಆಗ್ತಾ ಇದೆ. ಬಾಳೆಕಾಯಿ ಎಲ್ಲ ಕಟ್ ಮಾಡಿಟ್ಟಿದ್ದಾರೆ. ಇಲ್ಲಿ ನೋಡಿ ನಮ್ಮ ಅತ್ತಮ್ಮನವರು ನಿದ್ಗೆಡ್ಬೇಕು ಅಂದ್ಬಿಟ್ಟು ಮಾವಿನಕಾಯಿ ಕಟ್ ಮಾಡಿಕೊಡ್ತಾ ಇದ್ದಾರೆ. ಬೆಳಗ್ಗೆಗೆ ಸಾಂಬಾರಿಗೆ ಮತ್ತು ತಿಂಡಿಗೆ ಎಲ್ಲದಕ್ಕೂ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ. ನಾವು ಗ್ಯಾಪಲ್ಲಿ ಹಿಂಗೆ ಮಾವಿನಕಾಯಿ ತೊಗೊಳ್ಲಿಕ್ಕೆ ಅಂತ ಬಂದು ಇದನ್ನೆಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ಬಾಳೆಕಾಯಿ ಹುಳಿ ಮಾಡಲಿಕ್ಕೆ ಬಾಳೆಕಾಯಿ ಕಟ್ ಮಾಡಿ ಇಟ್ಟಿದ್ದಾರೆ. ನಮ್ಮ ಸವಿತತ್ತೆಯವರು ಮಾವಿನಕಾಯಿನ ಕಟ್ ಮಾಡಿ ಕೊಡ್ತಾ ಇದ್ದಾರೆ ನಮಗೆ ನಿದ್ಗೆಡಕ್ಕೆ. ಟೈಮ್ ಪಾಸ್. ಕಡಲೆಕಾಯಿ ಎಲ್ಲ ಮಾವಿನಕಾಯಿ ಆದರೂ ಅದು ಹೆಂಗೆ ತರಕಾರಿ ಎಲ್ಲ ಕಟ್ ಮಾಡಿರ್ಬೋದು ಅವರು. ನೀವು ಒಂದು ಮಾವಿನಕಾಯಿ ಕಟ್ ಮಾಡೋಕ್ಕೆ ಅರಿತಾ ಇಲ್ಲ ಅಂದ್ರೆ ಇದು ಆ್ಯಕ್ಚುಲಿ ತಾಂಬೂಲಕ್ಕೆ ಕೊಡ್ಲಿಕ್ಕೆ ತಂದಿರೋ ಮಾವಿನಕಾಯಿ. ಎಲ್ಲರೂ ನೈಟಲ್ಲಿ ಸ್ವಲ್ಪ ಕುತ್ಕೊಂಡು ತಿಂದು ಖಾಲಿ ಮಾಡ್ತಾ ಇದ್ದಾರೆ. ಸಾವಿರನ ಜಾಸ್ತಿ ಇರಬೇಕು. ಏನು ಇದೆ ಇಲ್ಲೇ ಝೂಮ್ ಮಾಡ್ಕೊಂಡಿದ್ದೀನಿ. ಸುತ್ತಬೇಕಾ?
ಅಯ್ಯೋ ನಮ್ಗೆ ಅದನ್ನ ಒಂದು ಸುತ್ತಕ್ಕಾಗಲ್ಲ ಬಿಡು. ಆಗಲ್ಲಕ್ಕಪ್ಪ. ಇಲ್ಲಿ ಅಡುಗೆ ಮಾಡ್ತಿರೋದು ಬಂದು ಮೂರ್ತಿ ಅಂತ ಹೇಳಿ ನಮ್ಮ ರಿಲೇಟಿವೇ, ಅಂದರೆ ನಮ್ಮ ಚಿಕ್ಕಮ್ಮನ ಸ್ವಂತ ತಮ್ಮ. ಸೊ ನನಗೂ ಅವನಿಗೂ ಚಿಕ್ಕ ವಯಸ್ಸಿಂದನೂ ಪರಿಚಯ ಇದೆ, ಹಾಗಾಗಿ ನಾನು ಅವನ್ನ ಹೋಗು ಬಾ ಅಂತಲೇ ಕರೆಯೋದು. ಸೊ ಮಾವ ಆಗಬೇಕು, ಆದರೂ ಹೋಗು ಬಾ ಅಂತಲೇ ಕರಿತೀನಿ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಎಲ್ಲ ಫಂಕ್ಷನ್ಗಳಿಗೂ ಇವರೇ ಅಡುಗೆ ಮಾಡಿರೋದು. ನಾವು ಮನೇಲಿ ನಾವು 3 ಜನದ ಮದುವೆ, ನಮ್ಮ ತಾತ ಅವ್ರದ್ದು ಕಾರ್ಯ ಆಗಿರ್ಬೋದು, ನಮ್ಮದು ಗೃಹ ಪ್ರವೇಶ ಆಗಿರ್ಬೋದು, ನಮ್ಮ ಮನೆ ಕಡೆ ಯಾರದೇ ಫಂಕ್ಷನ್ ಆದ್ರೂ ಅಡುಗೆ ಮಾಡೋದು ಇವರೇ. ಸೊ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನನಗೆ ತುಂಬ ಅಡುಗೆಗಳಿಗೆ ಟಿಪ್ಸ್ಗಳನ್ನೆಲ್ಲ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಹಾಗಾಗಿ ನಮ್ಮದು ವೀಡಿಯೋ ಮಾಡಲ್ವಾ ಅಂತ ಕೇಳ್ತಾ ಇದ್ದ, ಅದಕ್ಕೆ ಇವತ್ತು ಸಿಕ್ತು ಚಾನ್ಸು. ಸೊ ವೀಡಿಯೋ ಮಾಡಿ ಹಾಕಿದ್ದೀನಿ ಕಣಪ್ಪ. ಸೊ ಇದೆಷ್ಟೆಲ್ಲ ಆಗೋ ಅಷ್ಟೊತ್ತಿಗೆ 3-3:30 ಆಯಿತು. ಸೊ ನಾವು 1 ಅವರ್ ಆದರೂ ಮಲ್ಕೊಳ್ಳೋಣ ಅಂತ ಹೇಳಿ ಮಲ್ಕೊಂಡ್ವಿ. ಬಟ್ ಅವರೆಲ್ಲರೂ ಮಲ್ಕೊಳ್ಳಿಲ್ಲ, ಇನ್ನೊಂದಷ್ಟು ಶಾಸ್ತ್ರಗಳೆಲ್ಲ ಇತ್ತು. ಸೊ ಬೆಳಗ್ಗೆಗೆ ಟೈಮ್ ಆಗುತ್ತೆ, ಶಾಸ್ತ್ರಗಳೆಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಅವರೆಲ್ಲ ಶಾಸ್ತ್ರಗಳನ್ನ ಮುಂದುವರಿಸಿದ್ರು. ಸೊ ನಾವು 1 ಅವರ್ ಮಲ್ಕೊಳ್ಳೋಣ ಅಂತ ಹೇಳಿ ಹೋಗಿ ಮಲಗಿಬಿಟ್ವಿ. ಹಾಗೇ ಅವತ್ತು ಅಂದರೆ 21 ಮೇ ನನ್ನ ಬರ್ಡೇ ಇತ್ತು. ಸೊ ತುಂಬ ಜನ ನನಗೆ ವಿಶ್ ಮಾಡಿದರು ಅವತ್ತು. ನಾನು ಯಾರಿಗೂ ಕೂಡ ಥ್ಯಾಂಕ್ ಯು ಹೇಳೋಕ್ಕಾಗಿರಲಿಲ್ಲ, ಅಂದರೆ ಮದುವೆ ಮನೆಗೆ ಹೋಗಿದ್ದರಿಂದ ಅದು ನನಗೆ ಟೈಮ್ ಆಗಲಿಲ್ಲ ಅಂತ. ಸೊ ಅವತ್ತು ನಾನು ಫೋನ್ನ ಎಷ್ಟೇ ಸ್ಕ್ರೋಲ್ ಮಾಡಿದ್ರು ವಿಶಸ್ಗಳು ಬಂದಿತ್ತು, ಬಟ್ ನಾನು ಯಾರಿಗೂ ಕೂಡ ರಿಪ್ಲೈ ಕೊಟ್ಟಿರಲಿಲ್ಲ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ತುಂಬಾ ಥ್ಯಾಂಕ್ಸು. ಯಾರೆಲ್ಲ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಹಾಗೆ ಎದುರುಗಡೆ ಸಿಕ್ಕಾಗ ಯಾರೆಲ್ಲ ವಿಶ್ ಮಾಡಿದ್ರು ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸು. ನಮ್ಮ ಯಜಮಾನ್ರು ರೇಖಾ, ಶೋಭಾ, ಮಹೇಶ್ವರಿ, ಸುರೇಖಕ್ಕ, ಚಂದು, ಭರತ್, ಅಮ್ಮು, ನಿಮ್ಗೆಲ್ಲರಿಗೂ ತುಂಬಾ ಸ್ಪೆಷಲ್ ಥ್ಯಾಂಕ್ ಯು. ಯಾಕಂದರೆ ನೀವು ಸ್ವಲ್ಪ ಸ್ಪೆಷಲಾಗಿ ವಿಶ್ ಮಾಡಿದ್ರಿ, ಅದಕ್ಕೋಸ್ಕರ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಸದಾ ಹೀಗೆ ಇರಲಿ. ಹಾಗೆ ನನ್ನ ವೀಡಿಯೋಗಳನ್ನ ಕೂಡ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇದಿಷ್ಟು ನನ್ನ ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟನ್ನು ಮಾಡಿ ಅಂತ ತಿಳಿಸ್ತಾ ಮೀಟ್ ಮಾಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.